ಹಾಯ್ ಗಾಯ್ಸ್, ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ. ಇಷ್ಟು ದಿವಸ ತುಂಬ ಮಿನಿ ಬ್ಲಾಗ್ ಆಗ್ತಾಯಿದ್ದೆ, ಶಾರ್ಟ್ಸ್ ವೀಡಿಯೋಸ್ ಎಲ್ಲ ಆಗ್ತಾಯಿದೆ. ಹಾಗಾಗಿ ವೀಡಿಯೋ ಮಾಡೋಲ್ಲ, ಬ್ಲಾಗ್ ಮಾಡೋದು ತುಂಬ ದಿವಸ ಆಯಿತು. ಹಾಗಾಗಿ ಇವತ್ತು ಬ್ಲಾಗ್ ಮಾಡ್ತಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ಡೇ ಹಾಗೂ ಇನ್ನೊಂದು ಕಡೆ ನಾಳೆ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೂ ಹೋಗಬೇಕು. ಇವತ್ತು ಅದಕ್ಕೆ ರೆಡಿಯಾಗಿ ಹೋಗ್ತಾಯಿದ್ದೀನಿ, ಅದು ಇಲ್ಲಿಗೆ ಅಂತ ಹೇಳ್ತೀನಿ. ಹಾಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋ ಬನ್ನಿ ಗೈಸ್. ಈಗ ಆಲ್ರೆಡಿ ಎಲ್ಲ ಹೊರಟಾಗಿದೆ, ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಹಾಗಾಗಿ ನೋಡಿ, ಶೂಸ್ ಎಲ್ಲ ರೆಡಿ ಆಗಿದೆ. ಇವತ್ತಿನ ಕೆಲಸ ಮುಗಿಸಿ ಮತ್ತೆ ಎಲ್ಲಿಗೆ ಹೋಗ್ತೀನಿ ಅಂತ ಮತ್ತೆ ತೋರಿಸ್ತೀನಿ ಬನ್ನಿ. ಅಂದರೆ ಡೋರ್ ಕೂಡ ಲಾಕ್ ಮಾಡಿಲ್ಲ, ಡೋರ್ ಲಾಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋ ಬನ್ನಿ. ಹಾಗೆ ಸ್ನೇಹಿತರೆ, ಈ ಬೆಳಿಗ್ಗೆ ಎದ್ದ ತಕ್ಷಣ ಯಾರೆಲ್ಲ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ಗಿಡಕ್ಕೆ ಈ ಥರ ನೀರು ಹಾಕಿ ಒಳ್ಳೆಯದಂತೆ. ಹಾಗೆ ನಾವು ಸಹ ಈಗ ಅಭ್ಯಾಸ ಆಗಿದೆ, ಬೆಳಿಗ್ಗೆ ನೀರು ಹಾಕೋದು ಹೋದರೆ ಸಮಾಧಾನ ಇಲ್ಲ. ಹಾಗೆ ಗಿಡಗಳಿಗೆಲ್ಲ ನೀರು ಹಾಕಿ ಹಾಗೆ ಹೊರಡುವ ಅಂತ ಅದು ಮರ್ತು ಹೋಗ್ತದಿಲ್ಲ. ಹಾಗಾಗಿ ಯಾರೆಲ್ಲ ಈ ಕೆಲಸ ಮಾಡೋದಿಲ್ಲ ಮಾಡಿ ಸ್ವಲ್ಪ ವ್ಯಾಯಾಮನೂ ಆಗ್ತದೆ, ಗಿಡಕ್ಕೆ ನೀರು ಹಾಕಿದ ಒಂದು ಖುಷಿನೂ ಸಿಗ್ತದೆ. ನೀರು ಸ್ವಲ್ಪ ನೀರೆಲ್ಲ ಹಾಕಿ ಮತ್ತೆ ಇಲ್ಲಿಂದ ಹೊರಡುವ ಬನ್ನಿ. ಹಾಗೆ ನೋಡ್ಬೋದು ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ಗೈಸ್, ನನ್ನ ತಮ್ಲೈನ್ ಕೊಡಿ ನನ್ನ ಔಟ್ಫಿಟ್ ಹೇಗಿದೆ ಅಂತ. ಹಾಗೆ ನೋಡ್ಬೋದು, ಗಾಡಿ ಕೂಡ ಎಲ್ಲಿದೆ, ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಎತ್ತಿನ ಕೆಲಸ ಸ್ಟಾರ್ಟ್ ಮಾಡೋ ಬನ್ನಿ. ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಈಗ ಸ್ವಲ್ಪ ಸ್ಟಾರ್ಟ್ ಆಗೋಲ್ಲ ಗಾಡಿ, ಅದಕ್ಕೆ ಸ್ವಲ್ಪ ಕಿಕ್ ಕೊಡಲು ಸ್ಟಾರ್ಟ್ ಮಾಡಬೇಕು. ಬನ್ನಿ. ಹಾಗೆ ಗಿಡಕ್ಕೆಲ್ಲ ನೀರೆಲ್ಲ ಹಾಕಿ ಅಲ್ಲಿಂದ ಹೊರಟೆ ನೋಡ್ಬೋದು. ತಿಂಡಿ ಕೂಡ ಮಾಡಿಲ್ಲ, ತಿಂಡಿ ಮಾಡಿಕೊಂಡು ಮತ್ತೆ ಸಿಗ್ತೇನೆ. ಗಸ್ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನೀಗ ಎಲ್ಲಿ ಅಪ್ಪ ಒಂದು ಈವೆಂಟ್ ಇದೆ, ಅದೊಂದು ಈವೆಂಟಿಗೆ ಕರೆದಿದ್ರು. ಹಾಗೆ ಒಂದು ಈವೆಂಟಿಗೆ ಮುಗಿಸ್ಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಈಗ ಈವೆಂಟಿಗೆ ಬಂದಿದ್ದೀನಿ. ಅದೇ ಈಗ ಈ ಒಂದು ಈವೆಂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೇನೆ. ಟೈಮ್ ಈಗ ಆಲ್ರೆಡಿ 2:15 ಊಟ ಕೂಡ ಆಗಿಲ್ಲ. ಊಟ ಮುಗಿಸ್ಕೊಂಡು ಮತ್ತೆ ಸಿಗ್ತೇನೆ. ನೆಕ್ಸ್ಟ್ ಎಲ್ಲಿ ಹೋಗ್ತೇನೆ ಅಂತ ಹೇಳ್ತೇನೆ ಬನ್ನಿ. ಪ್ರೋಗ್ರಾಮ್ ಎಲ್ಲ ಮುಗೀತು. ಹಾಗೆ ಒಂದು ಮನೆಗೆ ಒಂದು ಐಟಮ್ ತೊಗೊಂಡು ಹೋಗ್ಲಿಕ್ಕಿತ್ತು, ಹಾಗೆ ಅದು ಅಣ್ಣ ತರ್ತೀನಿ ಅಂತ ಹೇಳಿದ. ಹಾಗೆ ಅವನು ಬಂದಿದ್ದಾನೆ, ಬನ್ನಿ ಅದನ್ನು ಪಿಕಪ್ ಮಾಡಿಕೊಂಡು ಹೊರಡು ಇಲ್ಲಿಂದ. ಈಗ ಪ್ರೋಗ್ರಾಮ್ ಮುಗೀತು, ಊಟ ಕೂಡ ಆಗಿಲ್ಲ, ಊಟ ಮಾಡಿಕೊಂಡು ಮತ್ತೆ ಸಿಗ್ತೇನೆ. ಎಲ್ಲ ಅಣ್ಣ ಬಂದಿದ್ದಾನಂತೆ, ನೋಡುವ ಬನ್ನಿ ಸ್ನೇಹಿತರೆ. ಹಾಗೆ ಅಲ್ಲಿಂದೆಲ್ಲ ಮುಗಿಸಿ ನಾನು ಮತ್ತೆ ಬಂದಿದ್ದೆ ಎಲ್ಲಿಗಪ್ಪ ಅಂದರೆ ನೋಡ್ಬೋದು, ಈ ಕಡೆ ಸೀದಾ ಸ್ಟ್ರೇಟ್ ಈ ಕಡೆ ಹೋದರೆ ಹೆಬ್ಬಾಳ ಫ್ಲೈಓವರ್ ಮೇಲೆ ಹೋಗ್ತದೆ, ಹೆಬ್ಬಾಳ ಏರ್ಪೋರ್ಟ್ ರೋಡು. ಈ ಕಡೆ ಹೋದರೆ MG ರೋಡಿಗೆ ಹೋಗ್ತಿದೆ. ಅದರ ಮೆಟ್ಲಲ್ಲಿರುವ ITC ಹೋಟೆಲ್ ಕಡೆ ಬಂದಿದ್ದೀನಿ ನಾನು. ನೋಡ್ಬೋದು ಮೇನ್ ರೋಡ್ ಪಕ್ಕದಲ್ಲಿದೆ ಹೋಟೆಲಿಗೆ ಬಂದಿದ್ದೇನೆ. ಒಳಗಡೆ ಹೋಗಿದ್ದಾರೆ, ಎಲ್ಲ ಮುಗಿಸಿಬಿಟ್ಟು ಮತ್ತೆ ಬರ್ತಾರೆ. ನಾನೀಗ ಹೋಟೆಲ್ ಹೊರಗಡೆ ಇದ್ದೀನಿ ಗಾಯ್ಸ್. ಈಗ ಒಳಗೆ ಹೋಗ್ತೀನಿ. ಸ್ವಲ್ಪತ್ತು ಏನಾದರೂ ತಿಂದು ಬರು ಅಂತ ಹೇಳ್ಬಿಟ್ಟು ಹೋಗಿ ತಿಂದು ಬಂದೆ. ಹಾಗಾಗಿ ಹೊರಗಡೆ ನಿಂತಿದ್ದೀನಿ. ಸ್ವಲ್ಪ ಕತ್ತಲು ಕೂಡ ಆಗಿದೆ, ಮಳೆ ಬರುವ ಸಂಭವ ಕೂಡ ಇದೆ, ಹೇಳಲಿಕ್ಕಾಗಲ್ಲ. ಮಳೆ ಬಂದರೂ ಬರ್ಬೋದು ಇವತ್ತು ಬೆಂಗಳೂರಲ್ಲಿ. ಆಲ್ರೆಡಿ ಮೊನ್ನೆ ಬಂದಿತ್ತು, ನೆನ್ನೆ ಬರಲಿಲ್ಲ ಮಳೆ. ಇವತ್ತು ಬರೋದಂತೂ ಖಂಡಿತ. ನೋಡ್ಬೋದು ನೋಡಿ, ಫುಲ್ಲು ಕತ್ತಲಾಗಿದೆ. ಮೇ ಬಿ ಇವತ್ತು ಬರ್ಬೋದು ಮಳೆ ಸಂಜೆ ಹೊತ್ತಿಗೆ. ನನಗೆ ಮತ್ತೆ ಸಿಗ್ತೇನೆ. ನೋಡ್ಬೋದು ಸ್ನೇಹಿತರೆ, ಅದು ಎಂಟ್ರೆನ್ಸು, ಅಲ್ಲಿ ಚೆಕ್ಕಿಂಗ್ ಎಲ್ಲ ಆಗಿ ಬರ್ತಾರೆ. ಇದು ನೋಡಿದರೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ ನೋಡಿ, ಇಲ್ಲಿ ಫುಲ್ಲು ಪಾರ್ಕಿಂಗು. ಹೋಟೆಲ್ ನೋಡಿ ಯಾವ ಥರ ಇದೆ ಅಂತ, ಫುಲ್ಲು ವೈಟಲ್ಲಿದೆ, ಫುಲ್ ಹೈಫೈ ಹೋಟೆಲು. ಇಲ್ಲಿ ಚಾರ್ಜಿಂಗ್ ಪಾಯಿಂಟು, ನಾನಿಲ್ಲಿ ಗಾಡಿ ಹಾಕಿದ್ದೀನಿ. ಇಲ್ಲಿದೆ ನೋಡಿ, ಯಾವುದು ಲೋಗೋ ಅಂತ ಗೊತ್ತಾಯ್ತಲ್ಲ. ಹಾಗೆ ನೋಡ ಗಾಯ್ಸ್, ಮತ್ತೆ ಸಿಗ್ತೇನೆ. ಒಂದು ವಿಷಯ ಹೇಳಲಿಕ್ಕೆ ಉಂಟು ಗಾಯ್ಸ್, ಬನ್ನಿ ಹೇಳ್ತೇನೆ. ಕಾರ್ ಒಳಗಡೆ ಕೂತ್ಕೊಂಡು ಹೇಳ್ತೇನೆ ಏನು ವಿಷಯ ಅಂತ. ಸ್ನೇಹಿತರೆ, ವಿಷಯ ಏನಪ್ಪ ಅಂದರೆ, ವಿಷಯ ಏನು ಹೇಳ್ತೀನಿ. ಇವತ್ತೇನೋ ಟೈಮೇ ಸರಿ ಇಲ್ಲ ಗೈಸ್. ಬೆಳಿಗ್ಗಿಂದ ಏನೋ ಒಂಥರ ಗಾಡಿ ಓಡಿಸ್ಲಿಕ್ಕೆ ಸಮಾಧಾನ ಇಲ್ಲ. ಯಾಕಪ್ಪ ಅಂದರೆ ಏನೋ ಗೊತ್ತಿಲ್ಲ, ಕಣ್ಣು ದೃಷ್ಟಿ ಬಿದ್ದಿದೆಯೋ ಏನೋ ಗೊತ್ತಿಲ್ಲ. ಗಾಡಿ ತಗೊಂಡು ಬರ್ತಾಯಿದ್ದೀನಿ, ಅರ್ಧ ದಾರಿನೂ ಎತ್ತಿಲ್ಲ. ಅಲ್ಲಿ ಮನೆಯಿಂದ ಹೊರಟು ಸೀದಾ ಮೇನ್ ರೋಡಿಗೆ ಬರೋನು ಎಂಟ್ರಿನೂ ಕೂಡ ಆಗಿಲ್ಲ. ಮುಂದುಗಡೆಯಿಂದ ಒಂದು ಟ್ಯಾಂಕರ್ ಬಂತು, ವಾಟರ್ ಟ್ಯಾಂಕರು. ನಾನೇನು ಮಾಡಿದೆ, ಸೈಡ್ ಕೊಟ್ಟು ನಿಲ್ಸಿದ್ದೀನಿ. ನಿಲ್ಸಿದ ತಕ್ಷಣ
ಅದು ಇಲ್ಲಿಂದ ಎಲ್ಲೋ ಬಂದು ಬಿಡ್ತು ಹೆಂಗ್ಸು ಗೊತ್ತಿಲ್ಲ, ಬಂದುಬಿಟ್ಟು ದಡಾರ್ ಅಂತ ಒಂದು ಹಿಂದಿಂದ ಕೊಟ್ಬಿಟ್ರು. ಏನೋ ಪುಣ್ಯಕ್ಕೆ ಏನೂ ಆಗಲಿಲ್ಲ. ಆ ಹೆಂಗಸು ತುಂಬ ಟೆನ್ಷನ್ ಆಗಿಬಿಟ್ರು. ನಾನು ಸಹ ಸ್ವಲ್ಪ ಭಯ ಆಗಿಬಿಡ್ತು, ಯಾಕಂದರೆ ಈ ಲೋಗೋಗಿರೋ ಕಾಸ್ಟ್ಲಿ, ಸ್ವಲ್ಪ ಎಕ್ಸ್ಪೆನ್ಸ್ ಅಲ್ಲ, ಸ್ವಲ್ಪ ಟೆನ್ಷನ್ ಆಯಿತು. ಯಾಕಪ್ಪ ಅಂದರೆ ಏನೆಲ್ಲ ಆಗ್ಬಿಡುತ್ತೇನೋ ಅಂತ. ಹಾಗಾಗಿ ನೋಡಿದರೆ ಹೆಂಗ್ಸಿಗೆ ಏನಾಗಲಿಲ್ಲ. ಅದಕ್ಕೆ ಕೇಳಿದೆ ಏನೋ ನೋಡ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಹೆಂಗ್ಸ್ ಹೇಳ್ತು, ಅದು ಸಡನ್ಲಿ ನಾನು ಗಾಡಿ ನೋಡಲಿಲ್ಲ, ಸಡನ್ಲಿ ಹೆಲ್ಮೆಟ್ ಮುಂದೆ ಬಂದುಬಿಡುತ್ತು ಅಂತ. ಅದೆಲ್ಲ ರೀಸನಾ? ಗಾಡಿ ಓಡಿಸ್ಲಿಕ್ಕೆ ಬರಲಿಲ್ಲ ಅಂದರೆ ಗಾಡಿ ಮೇನ್ ರೋಡಿಗೆ ತರಬೇಡಿ. ಎಷ್ಟೋ ಸಲ ನೋಡಿದ್ದೇನೆ ಆ ಹೆಂಗ್ಸು, ನಾನು ಸ್ವಲ್ಪ ಸೈಡ್ ಹಾಕಿ ಸ್ವಲ್ಪ ದೂರದ ಮೇನ್ ರೋಡಿಗೆ ಹೋಗ್ಬಿಟ್ಟು ಸೈಡ್ ಹಾಕಿ ನಿಲ್ಸಿದ್ದೀನಿ. ಆ ಹೆಂಗ್ಸು ಹೋಗ್ತಿರೋಗೇ ಫುಲ್ಲು ಶಿವರಿಂಗಲ್ಲಿ, ಅಂದರೆ ಫುಲ್ ವೈಬ್ರೇಷನಲ್ಲಿ ಹೋಗ್ತಾಯಿದೆ ಹೆಂಗ್ಸು. ಗಾಡಿ ಬಿಡಲಿಕ್ಕೆ ಅಷ್ಟು ಸ್ಟ್ರೆಂತ್ ಇಲ್ಲ, ಆದರೂ ಸಹ ಗಾಡಿ ತೊಗೊಂಡು ಮೇನ್ ರೋಡಿಗೆ ಬರ್ತಾರೆ. ಸ್ವಲ್ಪ ಟಚ್ ಆದರೆ ಮತ್ತು ಅದೇನೋ ಹೆಂಗ್ಸು ಬಂದು ಟಚ್ ಮಾಡಿದ್ದಕ್ಕೆ ಸಾರಿ ಕೇಳಿಬಿಟ್ರು. ಅದೇನೋ ನಮ್ಮಂಥವರೆಲ್ಲ ಹೋಗಿ ಟಚ್ ಮಾಡಿಬಿಟ್ರೆ ಹೆಂಗ್ಸರ ಬೊಬ್ಬು ಹಿಡಿದು ಬಿಡ್ತೈತೆ ಅನ್ನೋ. ಅದಕ್ಕೆ ನಾನು ಹೇಳೋದು, ಅದಾಯ್ತಾ ಅದೊಂದು ಇನ್ಸಿಡೆಂಟ್ ಮುಗೀತು. ಅದು ಮುಗಿದು ಸ್ವಲ್ಪ ಎಲ್ಲ ಮುಗಿಸಿ, ಪ್ರೋಗ್ರಾಮ್ ಎಲ್ಲ ಮುಗಿಸಿ ರಿಟರ್ನ್ ಒಂದು ಸೈಡಿಂದ ವಾಪಸ್ ಮತ್ತೆ ಬರ್ತಾಯಿದ್ದೀನಿ. ಆ ಯಪ್ಪ ಮುಂದೆಗಡೆ ಸಿಗ್ನಲ್ ನೋಡಿಬಿಟ್ಟು ಒಂದೇ ಸಲ ಬ್ರೇಕ್ ಹಾಕ್ಬಿಟ್ಟ. ನಾನು ಸಡನ್ಲಿ ಬ್ರೇಕ್ ಹಾಕಿ, ಏನೋ ಪುಣ್ಯಕ್ಕೆ ಸ್ಪೀಡ್ ಇರಲಿಲ್ಲ, ಸಿಗ್ನಲ್ ಹತ್ರನೇ ಏನೋ ಸ್ಪೀಡ್ ಇಲ್ಲದ ಕಾರಣ ಹೋಗಿ ಸ್ವಲ್ಪ ಒಂದು ಟಚ್ ಆಯಿತು. ಎಲ್ಲೊಬ್ಬ ಟ್ಯಾಕ್ಸಿಗೆ ಸ್ವಲ್ಪ ಟಚ್ ಆಗಿದ್ದು, ಅದೇನೋ ಅಷ್ಟೊಂದು ದೊಡ್ಡದೇನಾಗಲಿಲ್ಲ. ಮತ್ತು ಗಾಡಿ ಬರೋಗಾನೆ ಏನೋ ಗೊತ್ತಿಲ್ಲ, ಅಡ್ಡಾದಿಡ್ಡಿ ಓಡಿಸ್ತಾರೆ ಗಾಡಿ. ಯಾಕಪ್ಪ ಆಗ ಓಡಿಸ್ತಾರೆ ಗೊತ್ತಿಲ್ಲ, ನೋಡೋದಿಲ್ಲ. ಗಾಡಿ ಬರ್ತಾ ಉಂಟು ಏನೋ ಸಹ ನೋಡೋಲ್ಲ. ಅದೇ ಒಂಥರ ಇನ್ಸಿಡೆಂಟ್. ಬೆಳಿಗ್ಗೆಯಿಂದ ಅದೇ ಒಂಥರ ಮೂಡ್ ಆಫು, ಗಾಡಿ ಓಡಿಸ್ಲಿಕ್ಕೆ ಒಂಥರ ಮನಸ್ಸೇ ಇಲ್ಲ ಗೈಸ್, ಆ ಥರ ಆಗಿಬಿಟ್ಟಿದೆ. ಅದಕ್ಕೆ ಯಾರಾದರೂ ಗಾಡಿ ಓಡಿಸ್ಲಿಕ್ಕೆ ಗೊತ್ತಿಲ್ವಾ, ಅದು ಮೈನ್ ರೋಡಿಗೆ ತರಬೇಡಿ, ತಂದುಬಿಟ್ಟು ಹಿಂದಿಂದ ಇಡಬೇಡಿ. ಇಟ್ಟಾದ್ಮೇಲೆ ಸಾರಿ ಅಂತ ಹೇಳ್ಬಿಟ್ರೆ ಮತ್ತು ಯಾರು ಸರಿ ಇರಲ್ಲ, ಎಲ್ಲರೂ ಸರಿ ಇರಲ್ಲ ಅಂತ ಹೇಳಲ್ಲ. ಒಬ್ಬೊಬ್ರು ಸರಿ ಇರ್ತಾರೆ, ಒಬ್ಬೊಬ್ರು ಸರಿ ಇರಲ್ಲ. ಅದಕ್ಕೆ ಹೇಳೋದು, ಗಾಡಿ ಓಡಿಸ್ಲಿಕ್ಕೆ ಬಂದರೆ ಮಾತ್ರ ಗಾಡಿ ಓಡಿಸಿ, ಇಲ್ಲಾಂದರೆ ಗಾಡಿ ಓಡಿಸ್ಕೊಂಡು ಬರಬೇಡಿ. ಹಾಗೆ ಗಾಡಿ ಓಡಿಸೋಗನು ಆ ಕಡೆ ಈ ಕಡೆ ಸ್ವಲ್ಪ ನೋಡಿಕೊಂಡು ಗಾಡಿ ಓಡಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಥರ ಇದೆ ಗೈಸ್, ಅದೇ ಒಂದು ಈ ವಿಷಯ ಹೇಳಲಿಕ್ಕಿತ್ತು. ಹಾಗೆ ನೋಡ್ಬೋದು, ಈಗ ಮಳೆ ಕೂಡ ಬರುವ ಸಂಭವ ಇದೆ, ಫುಲ್ ಕತ್ಲಾಗಿದೆ, ಏನು ಮಾಡೋದು ಗೊತ್ತಿಲ್ಲ. ಹಾಗೆ ನಮ್ಮ ಕೂಡ ಸಂಜೆ ಕೂಡ ಆಯಿತು, ಗಂಟೆ 6 ಆಗ್ತಾ 4:15 5:15 ಆಯಿತು, 5 ಗಂಟೆ ಆಗಿದೆ ಈಗ ಎಕ್ಸಾಕ್ಟಾಗಿ. ಎಸ್ ಗೈಸ್, ಮತ್ತೆ ಸಿಗ್ತೇನೆ ಇನ್ನು ನೆಕ್ಸ್ಟ್ ಎಲ್ಲಿ ಉಂಟು ಪಯಣ ಅಂತ. ಆಗ ನಾನು ಕೂಡ ಬಂದಿದ್ದೆ ಇಲ್ಲಿಗಪ್ಪ ಅನಿಸಿದೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ. ಬಂದು ನೋಡುವಾಗ ಬಸ್ ಕೂಡ ಬಂದಿತ್ತಿಲ್ಲ, ಆಗ ಊಟ ಕೂಡ ಆಗಿತ್ತಿಲ್ಲ. ಆಗ ಊಟ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೆ ಇಲ್ಲಿಗಪ್ಪ ಅಂದರೆ ಹೋಟೆಲಿಗೆ. ಹಾಗೆ ಕುಷ್ಕ ಮತ್ತು ಆಮ್ಲೆಟ್ ಒಂದು ಆರ್ಡ್ರ್ ಮಾಡಿಕೊಂಡು ಅಲ್ಲಿಂದ ತಿಂದ್ಕೊಂಡು ಮತ್ತು ಅಲ್ಲಿಂದ ನೋಡುವಾಗ ಟೈಮ್ ಕೂಡ 12:30 ಆಗಿತ್ತು, ಬಸ್ ಕೂಡ ಬಂತು. ಹಾಗೆ ಅಲ್ಲಿಂದ ಕೂಡ ಹೊರಟು ಮತ್ತೆ ನಾನು ಎಲ್ಲಿಗಪ್ಪ ರೀಚ್ ಆಗಿದೆ ಅಂದರೆ ಮಡಿಕೇರಿ ಗೈಸ್. ಈಗ ಮಡಿಕೇರಿ ರೀಚ್ ಆಗಿದ್ದೀನಿ, ಬೆಳಿಗ್ಗೆ 5:30 ಆಗಿದೆ. ನಮ್ಮ ಕಡೆ ಬಸ್ ಕೂಡ, ಪ್ರೈವೇಟ್ ಬಸ್ ಕೂಡ ರೆಡಿ ಇದೆ, ಅಲ್ಲಿ ರೆಡಿ ಇದೆ. ಅದು 6:15 ಹೊರಡೋದಂತೆ. ಇಲ್ಲಿ ಗೌರ್ಮೆಂಟ್ ಬಸ್ ಒಂದಿತ್ತು, ಅದೀಗ ಸ್ಟಾಪ್ ಆಗಿದೆ. ಹಾಗಾಗಿ ಪ್ರೈವೇಟ್ ಬಸ್ಸಿಗೆ ಹೋಗ್ತಾಯಿದ್ದೀನಿ. ನನಗೆ ಬಸ್ಸಲ್ಲಿ ಸಿಗ್ತೇನೆ ನೋಡಿ, ಇದೆ ಬಸ್ ಸ್ಟ್ಯಾಂಡ್. ಹಾಗೆ 1 ಅವರ್ ಕೂಡ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಿ ಬೆಳಿಗ್ಗೆ ಕೂಡ ಆಗೋಯಿತು ಗೈಸ್. ಟೈಮ್ ಕೂಡ 6:30 ಆಗಿತ್ತು. ಹಾಗೆ ಮತ್ತೆ ಅಲ್ಲಿಂದ ಬಸ್ 6:30ಗೆ ಹೊರಟು ಮತ್ತೆ ನಾನು ಎಲ್ಲಿಗಪ್ಪ ರೀಚ್ ಆಗಿದ್ರೆ ಮನೆಗೆ ಗೈಸ್. ಮನೆಗೆ ರೀಚ್ ಆದ ತಕ್ಷಣ ನಮ್ಮ ಮನೆಯವರ ರಿಯಾಕ್ಷನ್ ನೋಡೋ ಯಾವ ಥರ ಇದೆ ಅಂತ ಬನ್ನಿ ಸ್ನೇಹಿತರೆ. ಮನೆಗೆ ರೀಚ್ ಆದೆ, ಮನೆಗೆ ಇನ್ನೂ ರಿಯಾಕ್ಷನ್ ನೋಡ. ನಮ್ಮ ಅತ್ತೆನ ನೋಡೋದೆ ತುಂಬ ದಿವಸ ಆಗಿದೆ, ನಾನು ಬಂದಿರೋದು ಗೊತ್ತಿಲ್ಲ. ಗುಡ್ ಮಾರ್ನಿಂಗ್. ಅದೈತೆ ಹಾಕೊಂಡು ಹೋಯ್ತೀನಿ. ಕಿತ್ತವಲ್ ಪೈನ ಅರ್ಧಂಗಿ ಕುಂಟದ ಪೇರದಲ್ಲ, ಅರ್ಧಂಗಿನ ಸ್ವರೂಪೇನ ಮಾಮೀನ ಮಾಮಿನ ತೂಂದೆ ಆಜಿ ತಿಂಗೊಲ್ಲ ಒಳ್ಳೆ ನಮ್ಮ ಮಾಮಿ ಆಮಿ ಬುಕ್ಕೊಂಜಿತ್ತನದ ಕುಲಪುತ್ರಿ ಕುಲಪುತ್ರಿ ಅಕ್ಕೀಜ ಕುಲಪುತ್ರಿ ಅಕ್ಕೀಜ ಕುಲಪುತ್ರಿ ದೇವರೇ ಹಾಕದು ಆಡ್ಲಕ್ಕನಿದ್ರೆ ಇದನ್ನು
ಹಾಕದು ಮಾಡ್ಲಿಕ್ಕೆ ನಿದ್ರೆ ಇದ್ದೀನಿ. ಓ ಒಂದೊಂದು ಕಡಮ್ಮ ಜೈದೀನಿ ಕಡಮ್ಮ. ಓ ಕಡಮ್ಮ ಎದ್ದೇಳು ಮಂಜುನಾಥ. ಅವು ಪೂರ ಕಾಲ ಮುಗಿಂಡು ಕಾಲ ಫೋನ್ ಬೇಗ ತಾಗೊಳ್ಳೆ. ನಾನು ಬೆಂಗಳೂರು ಪುತ್ರಿ ಆಗ್ತೀನಿ. ಆರ್ ಯು ಮಾವಿ. ನಾನು ಮನೆಗೆಲ್ಲ ಬಂದು ನೋಡಿದ್ರಲ್ಲ, ಅಮ್ಮನ ಖುಷಿ. ಅತ್ತೆನ ನೋಡೋದೆ ಒಂದು 4-5 ತಿಂಗಳಾಯಿತು. ಹಾಗೆ ವೈಫ್ನ ತಂಗಿನ ಸಹ ನೋಡಿದೆ. ಅದೇ ಮನೆಯವ್ರಿಗೆ ಅತ್ತೆ ಮನೆಗೆ ಹೋಗೋದೆ ಒಂದು 4-5 ತಿಂಗಳ ಮೇಲಾಯಿತು. ಭಾವನ ಸಹ ನೋಡಲಿಲ್ಲ, ಅಕ್ಕನ ಸಹ ನೋಡಿರಲಿಲ್ಲ. ಹಾಗೆ 4-5 ತಿಂಗಳು ಕಳೆದೋಗಿತ್ತು. ಹಾಗೆ ಮನೆಗೆ ಬಂದು ಎಲ್ಲರನ್ನು ನೋಡ್ದಂಗೆ ಆಯಿತು. ಎಲ್ಲರೂ ಒಂದೇ ಕಡೆಯಲ್ಲಿ ಸಿಕ್ಕಿದ್ರು ಈ ಸಲ. ಹಾಗಾಗಿ ನಾನು ಸ್ವಲ್ಪ ಮನೆಗೆ ಬಂದರೂ ಸ್ವಲ್ಪ ಫ್ರೆಶ್ ಅಪ್ ಆಗಿಲ್ಲ, ಮುಖವೆಲ್ಲ ತೊಳೆದು ಈಗ ಒಂದು ನಾನು ಯಾವುದಕ್ಕೆ ಬಂದಿದ್ದೀನಿ ಅಂತ ಮತ್ತೆ ಹೇಳ್ತೀನಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ. ಹಾಗಾಗಿ ಮತ್ತು ಬೈಕು ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ, ತುಂಬ ದಿವಸ ಆಯಿತು. ಅದು ಕೂಡ ಸ್ಟಾರ್ಟ್ ಮಾಡಿ ಈಗ ಅಲ್ಲಿ ಇಟ್ಟಿದ್ದೆ. ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಕೂಡ ಮತ್ತೆ ಮಾಡಬೇಕು. ಹಾಗಾಗಿ ನೋಡಿದ್ರಲ್ಲ ಈ ವಿಡಿಯೋ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನೆಕ್ಸ್ಟ್ ವಿಡಿಯೋ ಬರ್ತಾ ಇರುತ್ತೆ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.